ಪಾಲಿಕೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು 2016ನೇ ಇಸ್ವಿಯಲ್ಲಿ ಬೆಂಗಳೂರು ನಗರ ಜಿಲ್ಲಾಡಳಿತ ಇದನ್ನ ಅಂದ್ರೆ ಪಾಲಿಕೆಗೆ ಕಸ ನಿರ್ವಹಣೆಗೋಸ್ಕರವಾಗಿ ಇದನ್ನ ಹಸ್ತಾಂತರ ಮಾಡಿತ್ತು ಅನ್ನೋದು. ಎಲ್ಲ ಇತ್ತು ಕಸ, ಇಲ್ಲಿ ಕಸ ಹಾಕಕ್ಕೆ ಸಾಧ್ಯವಾ? ಕಸ ಮಾಡಕ್ಕೆ ಸಾಧ್ಯ? ಇಲ್ಲಿ ನಿಮಗೆ ಕಸ ಹಾಕ್ತಕ್ಕಂಥದ್ದಕ್ಕೆ ಬೆಂಗಳೂರಿಂದ 50 ಕಿಲೋಮೀಟ್ರ್ ದೂರದಲ್ಲಿದ್ದರೂ ಆಗಲ್ಲ. ಆಯ್ತು ರೀ, ಸ್ಲಮ್ ಬೋರ್ಡ್ ನೀವು ಯಾಕೆ ಮಾಡಿದಿರಿ? ಸರ್ಕಾರಿ ಜಾಗ ಇರಲಿ, ಖಾಸಗಿ ಜಾಗ ಇರಲಿ, ಬಡವರು ಮನೆ ಕಟ್ಟಿದರೆ ಆ ಜಾಗ ಅವರಿಗೆ ಕೊಡಬೇಕು. ಇದು ಸ್ಲಮ್ ಬೋರ್ಡಿನ ಕಾನೂನು. ಮತ್ತು ನೀವು ಸ್ಲಮ್ ಬೋರ್ಡ್ ಯಾಕೆ ಮಾಡಿದಿರಿ? ನೀವು ಸ್ಲಮ್ ಬೋರ್ಡ್ ತೆಗೆದು ಬಿಡ್ಬೇಕಾಗಿತ್ತು, ಬೇಕಾಗಿರಲಿಲ್ಲ ನೀವು. ಅದೇ ನೀವು ಮನುಷ್ಯರು ಅಲ್ವಾ? ಯಾರಾದ್ರೂ ಇಲ್ಲೇ ಶ್ರೀಮಂತರುಗಳು ಮನೆ ಕಟ್ಕೊಂಡಿದಾರ? ಭಿಕ್ಷೆ ಬೇಡವರಲ್ರಿ. ಈ ಭಿಕ್ಷೆ ಬೇಡವ್ರ ಹತ್ರ ನೀವು ಬೇಡಕ್ಕೆ ಬಂದ್ರಲ್ಲ, ನೀವು ಅಯೋಗ್ಯರು. ಸರ್ಕಾರದಲ್ಲಿ ಇರ್ತಕ್ಕಂಥ ಸರ್ಕಾರದ ಸಚಿವರುಗಳು ಹೇಳ್ತಾ ಇರುವಂತದ್ದು ಅಂದ್ರೆ ಇದು ಸರ್ಕಾರದ ನಿಗದಿ ಆಗಿರುವಂತಹ ಜಾಗ, ಇಲ್ಲಿ ಒತ್ತುವರಿಯನ್ನು ಮಾಡ್ಕೊಂಡಿದ್ರು. ಕಾನೂನು ಪ್ರಕಾರವಾಗಿ ನಾವು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಯಾವತ್ತು ಯಾರು ಒತ್ತುವರಿ 30 ವರ್ಷದಿಂದ ವಾಸವಾಗಿದ್ದಾರೆ. ಇವರಿಗೆ ಎಲೆಕ್ಟ್ರಿಸಿಟಿ ಕೊಟ್ಟಿಲ್ಲ, ಆಧಾರ್ ಕಾರ್ಡ್ ಕೊಟ್ಟಿಲ್ಲ, ಇವತ್ತು ಇವ್ರ ಮಕ್ಕಳಿಗೆ ಸ್ಕೂಲಲ್ಲಿ ಸೇರಿಸಿಲ್ಲ, ಎಲೆಕ್ಷನ್ ಕಾರ್ಡ್ ಇಲ್ಲ, ನೀರು ಕನೆಕ್ಷನ್ ನಲ್ಲಿ ಕೊಟ್ಟಿಲ್ಲ. ಓಟ್ ಬೇಕಾದ್ರೆ ನನ್ನ ಮಕ್ಕಳ ನಿಮಗೆ ಆವಾಗ ಇದು ಒತ್ತುವರಿ ಜಾಗ ಇಲ್ಲ. 5 ವರ್ಷ ಆದ್ಮೇಲೆ ನಿಮಗೆ ಓಟ್ ತಗೊಂಡು ಹೋದ್ಮೇಲೆ ಈಗ ನಿಮಗೆ ಒತ್ತುವರಿ ಅನ್ನಿಸ್ತಾ? ಆಯ್ತು, ಒಬ್ಬ ಮಂತ್ರಿ ಹೇಳವನೇ ಇದು ನಮ್ಮ ಅಂತರಂಗ ವಿಷಯ. ಅಲ್ಲಿ ಯೋಗಿ ಆದಿತ್ಯನಾಥ್ ಮನೆ ಹೊಡೆದಾಗ ನನ್ನ ಮಕ್ಕಳ ನೀವಿಲ್ಲಿ ಸ್ಟೇಟ್ಮೆಂಟ್ ಕೊಟ್ರಿ ಆದಿನಾಥ ಬುಲ್ಡೇಜರ್ ಅಂತ. ರಾಹುಲ್ ಗಾಂಧಿ ಇದಕ್ಕೆ ಉತ್ತರ ಕೊಡಬೇಕು. ಇವತ್ತು ಇದನ್ನ ನೀವು ಕೂಡಲೇ ಸಾಯಂಕಾಲದೊಳಗೆ ಸರ್ಕಾರದವ್ರು ಬಂದು, ನಾನು ಮಾರ್ಚಂದ್ರ ಮುನಿಯಪ್ಪನವರು, ನಾವೆಲ್ಲರೂ ದಲಿತರು, ಮುಸ್ಲಿಮ್ಸು, ಹಿಂದುಳಿದವ್ರು ಎಲ್ಲ ಒಂದಾಗಿ ಬಂದಿದ್ದೀವಿ. ಇಲ್ಲಿ ಬರದೇ ಇದ್ರೆ ನಾಡ್ದ್ರಿಂದ ನಾವು ಇಲ್ಲಿ ಚಳವಳಿ ಶುರು ಮಾಡ್ತೀವಿ. ಇಲ್ಲಿ ಯಾರಾದರೂ ಬಂದು ಮುಟ್ಟಿದ್ರೆ ನಮ್ಮ ಹೆಣ ಫಸ್ಟ್ ಹೋಗ್ಬೇಕಾಗತ್ತೆ ಇಲ್ಲಿಂದ. ಈಗಾಗಲೇ ಕೇರಳದ ಮುಖ್ಯಮಂತ್ರಿಗಳು ಕೂಡ ಬುಲ್ಡೋಜರ್ ಸರ್ಕಾರ ಅಂದ್ರೆ ಸಂಘ ಪರಿವಾರದ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಿದೆ ಅನ್ನುವಂತ ಒಂದು ಟ್ವೀಟ್ ಅನ್ನ ಕೂಡ ಮಾಡಿರುವಂತದ್ದು. ಎಂತ ನಾಚಿಗೆ! ಕೇರಳ ಮುಖ್ಯಮಂತ್ರಿ ಜ್ಞಾನೋದಯವಾಗಿದೆ ಇವತ್ತು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಬಂದ್ರೇನ್ರಿ? ನಿಮಗೆ ಗೊತ್ತಿಲ್ಲ ಇಲ್ಲಿ 300 ಜನ ಬಡವರು ಸತ್ತಿದ್ದಾರೆ ಅಂತ? ಇಲ್ಲೇ ಕೃಷ್ಣ ಬೈರೇಗೌಡ ಅವನಲ್ಲ, ಕುಂಟ ಬೈರೇಗೌಡನ ಮಗ, ಇವ್ರ ಹತ್ರ ಓಟ್ ತಗೊಂಡಾಗ ನಿನಗೆ ಗೊತ್ತಿರ್ಲಿಲ್ಲನಪ್ಪ? ಇವರೆಲ್ಲ ನಿನಗೆ ಓಟ್ ಹಾಕಿ ಗೆಲ್ಸಿಲ್ವೇನ್ರಯ್ಯ? ದಲಿತರು ಓಟ್ ಬೇಕು, ಸಾಬರು ಓಟ್ ಬೇಕಾಗ ನೀವು ಕೈಕಾಲು ಕಟ್ತೀರಿ. ಬೆಳಗಿನ ಜಾವ 4 ಗಂಟೆಗೆ ಮಲಗಿರ್ಬೇಕಾರೆ ಮಾನವೀಯತೆ ಇಲ್ದೇ ಇರ್ತಕ್ಕಂಥ ರಾಕ್ಷಸರು ಇವರು. ಆದ್ರಿಂದ ಇವತ್ತು ನಾವೆಲ್ಲ ಬಂದು ಹೇಳ ಹೋಗ್ತಾ ಇದ್ದೀವಿ, ನೀವೇನಾದರೂ ಮತ್ತೆ ಪುನಃ ಇಲ್ಲಿ ಹೊಡೆಯಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಇಡೀ ರಾಜ್ಯ ತುಂಬಾ ಬೆಂಕಿ ಹತ್ತೋಕತ್ತೆ. ಸರ್, ಈಗ ನಿನ್ನೆ ಅಷ್ಟೇ ಕೇರಳದ ಸಂಸದರ ನಿಯೋಗ ಭೇಟಿ ಕೊಟ್ಟಿತ್ತು. ಇವತ್ತು ಶಾಸಕರು ಮತ್ತೆ ಮಾಜಿ ಸಚಿವರು ಕೂಡ ಈಗಾಗಲೇ ಭೇಟಿಯನ್ನು ಕೊಟ್ಟಿರುವಂತದ್ದು. ನಮಗೆ ದೊಡ್ಡ ನಾಚಿಕೆಗೇಡು. ನಮ್ಮಲ್ಲಿ ಸರ್ಕಾರ ಮಂತ್ರಿ MP ಇದ್ರು ಬರ್ತಾ ಇಲ್ಲ. BJP ಅವರು ಅಡ್ಜಸ್ಟ್ ಆಗ್ಬಿಟ್ಟವ್ರೆ. ಅವ್ರು A ಟೀಮು, ಇವ್ರು B ಟೀಮು. ಮುಂಡೆವಾ ಒಬ್ಬನು ಬಾಯಿ ಬಿಡಕ್ ತಯಾರಾಗಿಲ್ಲ. ಎಲ್ಲ ಇವ್ರು ರಾಘವೇಂದ್ರ ಎಲ್ಲಾದ್ರೂ ಒಂದೇನಾದ್ರೂ ಆಯ್ತು ಅಂತ ಹೇಳಿದ್ರೆ ಓಹೋ ಅಂತ ಹೊಡೆಯೋರು ನೀವು. 300 ಮನೆ ಹೊಡೆದಾಗ ನೀವು ಸರ್ಕಾರ ಜೊತೆಗೆ ಸೇರಿಸ್ಕೊಂಡ್ರ? ನಿಮ್ಗೇನಾದ್ರೂ ಕಮಿಷನ್ ಕೊಟ್ಟವನ ಸಿದ್ದರಾಮಯ್ಯ? ಮಾತಾಡ್ಬೇಡ್ರಿ ನೀವು ಅಂತ ಹೇಳಿ ಅಂತ.